ಮೂರನೇ ಮಹಾಯುದ್ಧ ಆರಂಭ ಆಗುವ ಕಾಲ ಸನ್ನಿಹಿತವಾಯ್ತ. ಮೂರನೇ ಮಹಾಯುದ್ಧ ಶುರುವಾಗ್ಬಿಡುತ್ತಾ. ಇಸ್ರೇಲ್ ಇರಾನ್ ಮಧ್ಯೆ ಮತ್ತೆ ಸಂಘರ್ಷ ಆರಂಭ ಆಗಿರೋದು. ಇರಾನ್ ಮೇಲೆ ಇಸ್ರೇಲ್ ರಣಭೀಕರ ದಾಳಿಯನ್ನೇ ನಡೆಸಿದೆ. ಪರಮಾಣು ನೆಲೆಗಳನ್ನ ಗುರಿಯಾಗಿಸಿ ದಾಳಿಯನ್ನು ನಡೆಸಿರೋದು. ದಾಳಿಯಲ್ಲಿ ಇರಾನ್ ಸೇನೆಯ ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ. ಇರಾನ್ ಪರಮಾಣು ವಿಜ್ಞಾನಿಗಳು ಕೂಡ ಬಲಿಯಾಗಿದ್ದಾರೆ. ಇಸ್ರೇಲ್ ಇರಾನ್ ಇದೇ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರಿಗೆ ಕರೆ ಮಾಡಿದ್ದಾರೆ ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಅವರು. ಇರಾನ್ ಜೊತೆಗಿನ ಘರ್ಷಣೆಯ ಬಗ್ಗೆ ವಿಶ್ವ ನಾಯಕರಿಗೆ ವಿವರಣೆ ನೀಡುವಂತಹ ಕೆಲಸ ನೇತನ್ಯಾಹು ಅವರಿಂದ ಆಗ್ತಾ ಇದೆ. ಜರ್ಮನ್ ಚಾನ್ಸಲರ್ ಪ್ರಧಾನಿ ಮೋದಿ ಫ್ರೆಂಚ್ ಅಧ್ಯಕ್ಷರಿಗೆ ಕರೆ ಮಾಡಿ ಮಾಹಿತಿಯನ್ನ, ಸದ್ಯದ ಪರಿಸ್ಥಿತಿಯನ್ನ ವಿವರಣೆ ನೀಡಿದ್ದಾರೆ. ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ರಷ್ಯಾ ಅಧ್ಯಕ್ಷ ಪುಟಿನ್, ಬ್ರಿಟಿಷ್ ಪ್ರಧಾನಿಗೆ ಶೀಘ್ರ ಕರೆ ಮಾಡುವ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮೂರನೇ ಮಹಾಯುದ್ಧ ಆರಂಭ ಆಗುವ ಕಾಲ ಸನ್ನಿಹಿತವಾಯ್ತ. ಮೂರನೇ ಮಹಾಯುದ್ಧ ಶುರುವಾಗ್ಬಿಡುತ್ತಾ. ಇಸ್ರೇಲ್ ಇರಾನ್ ಮಧ್ಯೆ ಮತ್ತೆ ಸಂಘರ್ಷ ಆರಂಭ ಆಗಿರೋದು. ಇರಾನ್ ಮೇಲೆ ಇಸ್ರೇಲ್ ರಣಭೀಕರ ದಾಳಿಯನ್ನೇ ನಡೆಸಿದೆ. ಪರಮಾಣು ನೆಲೆಗಳನ್ನ ಗುರಿಯಾಗಿಸಿ ದಾಳಿಯನ್ನು ನಡೆಸಿರೋದು. ದಾಳಿಯಲ್ಲಿ ಇರಾನ್ ಸೇನೆಯ ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ. ಇರಾನ್ ಪರಮಾಣು ವಿಜ್ಞಾನಿಗಳು ಕೂಡ ಬಲಿಯಾಗಿದ್ದಾರೆ. ಇಸ್ರೇಲ್ ಇರಾನ್ ಇದೇ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರಿಗೆ ಕರೆ ಮಾಡಿದ್ದಾರೆ ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಅವರು. ಇರಾನ್ ಜೊತೆಗಿನ ಘರ್ಷಣೆಯ ಬಗ್ಗೆ ವಿಶ್ವ ನಾಯಕರಿಗೆ ವಿವರಣೆ ನೀಡುವಂತಹ ಕೆಲಸ ನೇತನ್ಯಾಹು ಅವರಿಂದ ಆಗ್ತಾ ಇದೆ. ಜರ್ಮನ್ ಚಾನ್ಸಲರ್ ಪ್ರಧಾನಿ ಮೋದಿ ಫ್ರೆಂಚ್ ಅಧ್ಯಕ್ಷರಿಗೆ ಕರೆ ಮಾಡಿ ಮಾಹಿತಿಯನ್ನ, ಸದ್ಯದ ಪರಿಸ್ಥಿತಿಯನ್ನ ವಿವರಣೆ ನೀಡಿದ್ದಾರೆ. ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ರಷ್ಯಾ ಅಧ್ಯಕ್ಷ ಪುಟಿನ್, ಬ್ರಿಟಿಷ್ ಪ್ರಧಾನಿಗೆ ಶೀಘ್ರ ಕರೆ ಮಾಡುವ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮೂರನೇ ಮಹಾಯುದ್ಧ ಆರಂಭ ಆಗುವ ಕಾಲ ಸನ್ನಿಹಿತವಾಯ್ತ. ಮೂರನೇ ಮಹಾಯುದ್ಧ ಶುರುವಾಗ್ಬಿಡುತ್ತಾ. ಇಸ್ರೇಲ್ ಇರಾನ್ ಮಧ್ಯೆ ಮತ್ತೆ ಸಂಘರ್ಷ ಆರಂಭ ಆಗಿರೋದು. ಇರಾನ್ ಮೇಲೆ ಇಸ್ರೇಲ್ ರಣಭೀಕರ ದಾಳಿಯನ್ನೇ ನಡೆಸಿದೆ. ಪರಮಾಣು ನೆಲೆಗಳನ್ನ ಗುರಿಯಾಗಿಸಿ ದಾಳಿಯನ್ನು ನಡೆಸಿರೋದು. ದಾಳಿಯಲ್ಲಿ ಇರಾನ್ ಸೇನೆಯ ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ. ಇರಾನ್ ಪರಮಾಣು ವಿಜ್ಞಾನಿಗಳು ಕೂಡ ಬಲಿಯಾಗಿದ್ದಾರೆ. ಇಸ್ರೇಲ್ ಇರಾನ್ ಇದೇ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರಿಗೆ ಕರೆ ಮಾಡಿದ್ದಾರೆ ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಅವರು. ಇರಾನ್ ಜೊತೆಗಿನ ಘರ್ಷಣೆಯ ಬಗ್ಗೆ ವಿಶ್ವ ನಾಯಕರಿಗೆ ವಿವರಣೆ ನೀಡುವಂತಹ ಕೆಲಸ ನೇತನ್ಯಾಹು ಅವರಿಂದ ಆಗ್ತಾ ಇದೆ. ಜರ್ಮನ್ ಚಾನ್ಸಲರ್ ಪ್ರಧಾನಿ ಮೋದಿ ಫ್ರೆಂಚ್ ಅಧ್ಯಕ್ಷರಿಗೆ ಕರೆ ಮಾಡಿ ಮಾಹಿತಿಯನ್ನ, ಸದ್ಯದ ಪರಿಸ್ಥಿತಿಯನ್ನ ವಿವರಣೆ ನೀಡಿದ್ದಾರೆ. ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ರಷ್ಯಾ ಅಧ್ಯಕ್ಷ ಪುಟಿನ್, ಬ್ರಿಟಿಷ್ ಪ್ರಧಾನಿಗೆ ಶೀಘ್ರ ಕರೆ ಮಾಡುವ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮೂರನೇ ಮಹಾಯುದ್ಧ ಆರಂಭ ಆಗುವ ಕಾಲ ಸನ್ನಿಹಿತವಾಯ್ತ. ಮೂರನೇ ಮಹಾಯುದ್ಧ ಶುರುವಾಗ್ಬಿಡುತ್ತಾ. ಇಸ್ರೇಲ್ ಇರಾನ್ ಮಧ್ಯೆ ಮತ್ತೆ ಸಂಘರ್ಷ ಆರಂಭ ಆಗಿರೋದು. ಇರಾನ್ ಮೇಲೆ ಇಸ್ರೇಲ್ ರಣಭೀಕರ ದಾಳಿಯನ್ನೇ ನಡೆಸಿದೆ. ಪರಮಾಣು ನೆಲೆಗಳನ್ನ ಗುರಿಯಾಗಿಸಿ ದಾಳಿಯನ್ನು ನಡೆಸಿರೋದು. ದಾಳಿಯಲ್ಲಿ ಇರಾನ್ ಸೇನೆಯ ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ. ಇರಾನ್ ಪರಮಾಣು ವಿಜ್ಞಾನಿಗಳು ಕೂಡ ಬಲಿಯಾಗಿದ್ದಾರೆ. ಇಸ್ರೇಲ್ ಇರಾನ್ ಇದೇ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರಿಗೆ ಕರೆ ಮಾಡಿದ್ದಾರೆ ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಅವರು. ಇರಾನ್ ಜೊತೆಗಿನ ಘರ್ಷಣೆಯ ಬಗ್ಗೆ ವಿಶ್ವ ನಾಯಕರಿಗೆ ವಿವರಣೆ ನೀಡುವಂತಹ ಕೆಲಸ ನೇತನ್ಯಾಹು ಅವರಿಂದ ಆಗ್ತಾ ಇದೆ. ಜರ್ಮನ್ ಚಾನ್ಸಲರ್ ಪ್ರಧಾನಿ ಮೋದಿ ಫ್ರೆಂಚ್ ಅಧ್ಯಕ್ಷರಿಗೆ ಕರೆ ಮಾಡಿ ಮಾಹಿತಿಯನ್ನ, ಸದ್ಯದ ಪರಿಸ್ಥಿತಿಯನ್ನ ವಿವರಣೆ ನೀಡಿದ್ದಾರೆ. ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ರಷ್ಯಾ ಅಧ್ಯಕ್ಷ ಪುಟಿನ್, ಬ್ರಿಟಿಷ್ ಪ್ರಧಾನಿಗೆ ಶೀಘ್ರ ಕರೆ ಮಾಡುವ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮೂರನೇ ಮಹಾಯುದ್ಧ ಆರಂಭ ಆಗುವ ಕಾಲ ಸನ್ನಿಹಿತವಾಯ್ತ. ಮೂರನೇ ಮಹಾಯುದ್ಧ ಶುರುವಾಗ್ಬಿಡುತ್ತಾ. ಇಸ್ರೇಲ್ ಇರಾನ್ ಮಧ್ಯೆ ಮತ್ತೆ ಸಂಘರ್ಷ ಆರಂಭ ಆಗಿರೋದು. ಇರಾನ್ ಮೇಲೆ ಇಸ್ರೇಲ್ ರಣಭೀಕರ ದಾಳಿಯನ್ನೇ ನಡೆಸಿದೆ. ಪರಮಾಣು ನೆಲೆಗಳನ್ನ ಗುರಿಯಾಗಿಸಿ ದಾಳಿಯನ್ನು ನಡೆಸಿರೋದು. ದಾಳಿಯಲ್ಲಿ ಇರಾನ್ ಸೇನೆಯ ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ. ಇರಾನ್ ಪರಮಾಣು ವಿಜ್ಞಾನಿಗಳು ಕೂಡ ಬಲಿಯಾಗಿದ್ದಾರೆ.
ಇಸ್ರೇಲ್ ಇರಾನ್ ಇದೇ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರಿಗೆ ಕರೆ ಮಾಡಿದ್ದಾರೆ ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಅವರು. ಇರಾನ್ ಜೊತೆಗಿನ ಘರ್ಷಣೆಯ ಬಗ್ಗೆ ವಿಶ್ವ ನಾಯಕರಿಗೆ ವಿವರಣೆ ನೀಡುವಂತಹ ಕೆಲಸ ನೇತನ್ಯಾಹು ಅವರಿಂದ ಆಗ್ತಾ ಇದೆ. ಜರ್ಮನ್ ಚಾನ್ಸಲರ್ ಪ್ರಧಾನಿ ಮೋದಿ ಫ್ರೆಂಚ್ ಅಧ್ಯಕ್ಷರಿಗೆ ಕರೆ ಮಾಡಿ ಮಾಹಿತಿಯನ್ನ, ಸದ್ಯದ ಪರಿಸ್ಥಿತಿಯನ್ನ ವಿವರಣೆ ನೀಡಿದ್ದಾರೆ. ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ರಷ್ಯಾ ಅಧ್ಯಕ್ಷ ಪುಟಿನ್, ಬ್ರಿಟಿಷ್ ಪ್ರಧಾನಿಗೆ ಶೀಘ್ರ ಕರೆ ಮಾಡುವ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮೂರನೇ ಮಹಾಯುದ್ಧ ಆರಂಭ ಆಗುವ ಕಾಲ ಸನ್ನಿಹಿತವಾಯ್ತಾ? ಮೂರನೇ ಮಹಾಯುದ್ಧ ಶುರುವಾಗ್ಬಿಡುತ್ತಾ? ಇಸ್ರೇಲ್ ಇರಾನ್ ಮಧ್ಯೆ ಮತ್ತೆ ಸಂಘರ್ಷ ಆರಂಭ ಆಗಿರೋದು. ಇರಾನ್ ಮೇಲೆ ಇಸ್ರೇಲ್ ರಣಭೀಕರ ದಾಳಿಯನ್ನೇ ನಡೆಸಿದೆ. ಪರಮಾಣು ನೆಲೆಗಳನ್ನ ಗುರಿಯಾಗಿಸಿ ದಾಳಿಯನ್ನು ನಡೆಸಿರೋದು. ದಾಳಿಯಲ್ಲಿ ಇರಾನ್ ಸೇನೆಯ ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ. ಇರಾನ್ ಪರಮಾಣು ವಿಜ್ಞಾನಿಗಳು ಕೂಡ ಬಲಿಯಾಗಿದ್ದಾರೆ. ಇಸ್ರೇಲ್ ಇರಾನ್ ಇದೇ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರಿಗೆ ಕರೆ ಮಾಡಿದ್ದಾರೆ ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಅವರು. ಇರಾನ್ ಜೊತೆಗಿನ ಘರ್ಷಣೆಯ ಬಗ್ಗೆ ವಿಶ್ವ ನಾಯಕರಿಗೆ ವಿವರಣೆ ನೀಡುವಂತಹ ಕೆಲಸ ನೇತನ್ಯಾಹು ಅವರಿಂದ ಆಗ್ತಾ ಇದೆ. ಜರ್ಮನ್ ಚಾನ್ಸಲರ್ ಪ್ರಧಾನಿ ಮೋದಿ ಫ್ರೆಂಚ್ ಅಧ್ಯಕ್ಷರಿಗೆ ಕರೆ ಮಾಡಿ ಮಾಹಿತಿಯನ್ನ, ಸದ್ಯದ ಪರಿಸ್ಥಿತಿಯನ್ನ ವಿವರಣೆ ನೀಡಿದ್ದಾರೆ. ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ರಷ್ಯಾ ಅಧ್ಯಕ್ಷ ಪುಟಿನ್, ಬ್ರಿಟಿಷ್ ಪ್ರಧಾನಿಗೆ ಶೀಘ್ರ ಕರೆ ಮಾಡುವ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮೂರನೇ ಮಹಾಯುದ್ಧ ಆರಂಭ ಆಗುವ ಕಾಲ ಸನ್ನಿಹಿತವಾಯ್ತಾ? ಮೂರನೇ ಮಹಾಯುದ್ಧ ಶುರುವಾಗ್ಬಿಡುತ್ತಾ? ಇಸ್ರೇಲ್ ಇರಾನ್ ಮಧ್ಯೆ ಮತ್ತೆ ಸಂಘರ್ಷ ಆರಂಭ ಆಗಿರೋದು. ಇರಾನ್ ಮೇಲೆ ಇಸ್ರೇಲ್ ರಣಭೀಕರ ದಾಳಿಯನ್ನೇ ನಡೆಸಿದೆ. ಪರಮಾಣು ನೆಲೆಗಳನ್ನ ಗುರಿಯಾಗಿಸಿ ದಾಳಿಯನ್ನು ನಡೆಸಿರೋದು. ದಾಳಿಯಲ್ಲಿ ಇರಾನ್ ಸೇನೆಯ ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ. ಇರಾನ್ ಪರಮಾಣು ವಿಜ್ಞಾನಿಗಳು ಕೂಡ ಬಲಿಯಾಗಿದ್ದಾರೆ. ಇಸ್ರೇಲ್ ಇರಾನ್ ಇದೇ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರಿಗೆ ಕರೆ ಮಾಡಿದ್ದಾರೆ ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಅವರು. ಇರಾನ್ ಜೊತೆಗಿನ ಘರ್ಷಣೆಯ ಬಗ್ಗೆ ವಿಶ್ವ ನಾಯಕರಿಗೆ ವಿವರಣೆ ನೀಡುವಂತಹ ಕೆಲಸ ನೇತನ್ಯಾಹು ಅವರಿಂದ ಆಗ್ತಾ ಇದೆ. ಜರ್ಮನ್ ಚಾನ್ಸಲರ್ ಪ್ರಧಾನಿ ಮೋದಿ ಫ್ರೆಂಚ್ ಅಧ್ಯಕ್ಷರಿಗೆ ಕರೆ ಮಾಡಿ ಮಾಹಿತಿಯನ್ನ, ಸದ್ಯದ ಪರಿಸ್ಥಿತಿಯನ್ನ ವಿವರಣೆ ನೀಡಿದ್ದಾರೆ. ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ರಷ್ಯಾ ಅಧ್ಯಕ್ಷ ಪುಟಿನ್, ಬ್ರಿಟಿಷ್ ಪ್ರಧಾನಿಗೆ ಶೀಘ್ರ ಕರೆ ಮಾಡುವ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮೂರನೇ ಮಹಾಯುದ್ಧ ಆರಂಭ ಆಗುವ ಕಾಲ ಸನ್ನಿಹಿತವಾಯ್ತಾ? ಮೂರನೇ ಮಹಾಯುದ್ಧ ಶುರುವಾಗ್ಬಿಡುತ್ತಾ? ಇಸ್ರೇಲ್ ಇರಾನ್ ಮಧ್ಯೆ ಮತ್ತೆ ಸಂಘರ್ಷ ಆರಂಭ ಆಗಿರೋದು. ಇರಾನ್ ಮೇಲೆ ಇಸ್ರೇಲ್ ರಣಭೀಕರ ದಾಳಿಯನ್ನೇ ನಡೆಸಿದೆ. ಪರಮಾಣು ನೆಲೆಗಳನ್ನ ಗುರಿಯಾಗಿಸಿ ದಾಳಿಯನ್ನು ನಡೆಸಿರೋದು. ದಾಳಿಯಲ್ಲಿ ಇರಾನ್ ಸೇನೆಯ ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ. ಇರಾನ್ ಪರಮಾಣು ವಿಜ್ಞಾನಿಗಳು ಕೂಡ ಬಲಿಯಾಗಿದ್ದಾರೆ. ಇಸ್ರೇಲ್ ಇರಾನ್ ಇದೇ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರಿಗೆ ಕರೆ ಮಾಡಿದ್ದಾರೆ ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಅವರು. ಇರಾನ್ ಜೊತೆಗಿನ ಘರ್ಷಣೆಯ ಬಗ್ಗೆ ವಿಶ್ವ ನಾಯಕರಿಗೆ ವಿವರಣೆ ನೀಡುವಂತಹ ಕೆಲಸ ನೇತನ್ಯಾಹು ಅವರಿಂದ ಆಗ್ತಾ ಇದೆ. ಜರ್ಮನ್ ಚಾನ್ಸಲರ್ ಪ್ರಧಾನಿ ಮೋದಿ ಫ್ರೆಂಚ್ ಅಧ್ಯಕ್ಷರಿಗೆ ಕರೆ ಮಾಡಿ ಮಾಹಿತಿಯನ್ನ, ಸದ್ಯದ ಪರಿಸ್ಥಿತಿಯನ್ನ ವಿವರಣೆ ನೀಡಿದ್ದಾರೆ. ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ರಷ್ಯಾ ಅಧ್ಯಕ್ಷ ಪುಟಿನ್, ಬ್ರಿಟಿಷ್ ಪ್ರಧಾನಿಗೆ ಶೀಘ್ರ ಕರೆ ಮಾಡುವ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಮೂರನೇ ಮಹಾಯುದ್ಧ ಆರಂಭ ಆಗುವ ಕಾಲ ಸನ್ನಿಹಿತವಾಯ್ತಾ? ಮೂರನೇ ಮಹಾಯುದ್ಧ ಶುರುವಾಗ್ಬಿಡುತ್ತಾ? ಇಸ್ರೇಲ್ ಇರಾನ್ ಮಧ್ಯೆ ಮತ್ತೆ ಸಂಘರ್ಷ ಆರಂಭ ಆಗಿರೋದು. ಇರಾನ್ ಮೇಲೆ ಇಸ್ರೇಲ್ ರಣಭೀಕರ ದಾಳಿಯನ್ನೇ ನಡೆಸಿದೆ. ಪರಮಾಣು ನೆಲೆಗಳನ್ನ ಗುರಿಯಾಗಿಸಿ ದಾಳಿಯನ್ನು ನಡೆಸಿರೋದು. ದಾಳಿಯಲ್ಲಿ ಇರಾನ್ ಸೇನೆಯ ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ. ಇರಾನ್ ಪರಮಾಣು ವಿಜ್ಞಾನಿಗಳು ಕೂಡ ಬಲಿಯಾಗಿದ್ದಾರೆ. ಇಸ್ರೇಲ್ ಇರಾನ್ ಇದೇ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರಿಗೆ ಕರೆ ಮಾಡಿದ್ದಾರೆ ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು ಅವರು. ಇರಾನ್ ಜೊತೆಗಿನ ಘರ್ಷಣೆಯ ಬಗ್ಗೆ ವಿಶ್ವ ನಾಯಕರಿಗೆ ವಿವರಣೆ ನೀಡುವಂತಹ ಕೆಲಸ ನೇತನ್ಯಾಹು ಅವರಿಂದ ಆಗ್ತಾ ಇದೆ. ಜರ್ಮನ್ ಚಾನ್ಸಲರ್ ಪ್ರಧಾನಿ ಮೋದಿ ಫ್ರೆಂಚ್ ಅಧ್ಯಕ್ಷರಿಗೆ ಕರೆ ಮಾಡಿ ಮಾಹಿತಿಯನ್ನ, ಸದ್ಯದ ಪರಿಸ್ಥಿತಿಯನ್ನ ವಿವರಣೆ ನೀಡಿದ್ದಾರೆ. ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು
ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ರಷ್ಯಾ ಅಧ್ಯಕ್ಷ ಪುಟಿನ್ ಬ್ರಿಟಿಷ್ ಪ್ರಧಾನಿಗೆ ಶೀಘ್ರ ಕರೆ ಮಾಡುವ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ.